21 ಶಾಸಕರು 12 ದಿನದ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಈ ಕೈಪಡೆಯಲ್ಲಿ ಜೋರಾಗ್ತಾ ಇದೆ ಈಗ ಚರ್ಚೆಗಳು. ಏನೇನೆಲ್ಲ ನಡೀತಾ ಇದೆ. ಏರ್ಪೋರ್ಟ್ ನಲ್ಲಿ ಶಾಸಕರು ಯಾಕೆ ದೌಡಾಯಿಸಿ ಬರ್ತಾ ಇದ್ದಾರೆ? ಶಾಸಕರ ವೈಯಕ್ತಿಕ ಪ್ರವಾಸವೋ ಇದು ಅಥವಾ ಸಿದ್ದು ಕೈ ಬಲಪಡಿಸುವಂತಹ ಶಕ್ತಿ ಪ್ರದರ್ಶನವೋ ಅನ್ನೋದು ಈಗ ಎಲ್ರಿಗೂ ಕೂಡ ಆತಂಕ ಮೂಡಿಸ್ತಾ ಇರೋದು. 21 ಶಾಸಕರು 12 ದಿನದ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಪ್ಪತ್ತೊಂದು ಶಾಸಕರು 12 ದಿನದ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಡೆಯಲ್ಲಿ ಜೋರಾಗ್ತಿರುವಂತಹ ಚರ್ಚೆ. ಕಾಂಗ್ರೆಸ್ಸಿಗರಲ್ಲೇ ಕಾಂಗ್ರೆಸ್ ಮಾತನಾಡ್ಕೊಳ್ತಾ ಇರೋದು ಜೋರಾಗಿ. ಇದ್ರ ಬಗ್ಗೆ ಸದ್ದು ಮಾಡ್ತಾ ಇದೆ. ಏನ್ ನಡೀತಿದೆ, ಹಾಗೆ ಕಾಂಗ್ರೆಸ್ನಲ್ಲಿ ಏನಿಲ್ಲ ಅಂತಲೇ ಏರ್ಪೋರ್ಟ್ಗೆ ಶಾಸಕರು ದೌಡಾಯಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಶಾಸಕರ ವೈಯಕ್ತಿಕ ಪ್ರವಾಸವೋ ಇದು ಅಥವಾ ಸಿದ್ದು ಸರ್ಕಾರ ಏನಿದೆ ಅಂದ್ರೆ ಈ ಕಾಂಗ್ರೆಸ್ ಅನ್ನ ಬಲಪಡಿಸುವಂತಹ ಶಕ್ತಿ ಪ್ರದರ್ಶನವೂ ಇದು ಅರ್ಥವಾಗ್ತಾ ಇಲ್ಲ. ಸಿದ್ದು ಆಪ್ತರು ಫಾರಿನ್ ಟೂರ್ ಅನ್ನ ಹೋಗ್ತಾ ಇದ್ದಾರೆ, ಆದ್ರೆ ಡಿಕೆಶಿ ಆಪ್ತರಿಗೆ ಫುಲ್ ಅಲರ್ಟ್ ಆಗಿದ್ದಾರೆ. ಏನ್ ನಡೀತಾ ಇದೆ, ಸಿದ್ದು ಆಪ್ತರು ಯಾಕೆ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ ಆಗಿ ಒಂದು 10% ಅಲ್ಲಿ 9% ಸಿದ್ದು ಆಪ್ತರೇ ಫಾರಿನ್ ಟ್ರಿಪ್ ಹೋಗ್ತಾ ಇರೋದು. ಇನ್ನು ಡಿಕೆಶಿ ಆಪ್ತರೆಲ್ಲೋ 2-3 ಆಗಿದ್ರೆ ಇನ್ನು ಉಳಿದಂತವ್ರು ಕೂಡ ಎಲ್ಲರೂ ಕೂಡ ಸಿದ್ದು ಆಪ್ತಾರೆ. ಈಗ ಗೊಂದಲಗಳ ನಡುವೆ ಸಿದ್ದು ಆಪ್ತ ಶಾಸಕರು ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕೆಲ ಶಾಸಕರಿಗೆ ವೀಸಾ ಸಮಸ್ಯೆ ಎದುರಾದ್ರೆ ಇನ್ನು ಕೆಲವರು ಒಲ್ಲದ ಮನಸ್ಸಿನಿಂದಾನೇ ತಟಸ್ಥ ಮುಂದಾಗ್ತಾ ಇದ್ದಾರೆ. ಹಲವು ವ್ಯಾಖ್ಯಾನಗಳಿಗೆ ಕಾರಣವಾಗ್ತಾ ಇರೋದು ಸಿದ್ದು ಆಪ್ತರ ಫಾರಿನ್ ಟೂರ್. ಈ ಪ್ರವಾಸಕ್ಕೆ ಸಂಬಂಧಿಸಿದಂತೆ ಶಾಸಕರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಕೈಪಡೆಯಲ್ಲಿನ ಸದಸ್ಯ ಬೆಳವಣಿಗೆಗಳ ಮೇಲೆ ಬಂಡೆ ಇದೀಗ ಆಪ್ತರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ವಿದೇಶಕ್ಕೆ ತೆರಳುತ್ತಾ ಇರುವಂತಹ ಶಾಸಕರ ಬಗ್ಗೆ ಸಿದ್ದು ಆಪ್ತರ ಮುಂದಿನ ಹೆಜ್ಜೆ ನೋಡಿ ತಮ್ಮ ಎಚ್ಚರಿಕೆಯನ್ನ ಹೀರಲು ಇದೀಗ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಗೊಂದಲಗಳು ಗೂಡ್ತಾ ಇರುವಂತಹ ಈ ರಾಜ್ಯದ ಕೈಪಡೆಗಳು ಟೂರಿಗೆ ತೆರಳುತ್ತಾ ಇರುವಂತಹ ಶಾಸಕರ ಜೊತೆ ಸುರ್ಜೇವಾಲಾ ಈಗ ಮಾತನಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಟೂರ್ಗೆ ತೆರಳುತ್ತಾ ಇರುವಂತಹ ಶಾಸಕರ ಜೊತೆ ಸುರ್ಜೇವಾಲಾ ದೂರವಾಣಿ ಕರೆ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ. ಪ್ರವಾಸಕ್ಕೆ ಸಂಬಂಧಿಸಿದಂತೆ ಶಾಸಕರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಸುರ್ಜೇವಾಲಾ. ಮಾಹಿತಿ ಸಿಗ್ತಾ ಇದೆ, ಲಭ್ಯವಾಗ್ತಾ ಇದೆ. ಕೈಪಡೆಯಲ್ಲಿನ ಸದಸ್ಯ ಬೆಳವಣಿಗೆಗಳ ಮೇಲೆ ಇದೀಗ ಬಂಡೆ ಆಪ್ತರಿಂದ ಹದ್ದಿನ ಕಣ್ಣು ಕೂಡ ಇಡಲಾಗಿದೆ. ವಿದೇಶಕ್ಕೆ ತೆರಳಿರುವಂತಹ ಶಾಸಕರ ಚಲನವಲನಗಳ ಮೇಲೆ ಇದೀಗ ಬಂಡೆ ಆಪ್ತರು ಕೂಡ ನಿಗಾ ವಹಿಸುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಒಂದೇ ಪಕ್ಷದಲ್ಲಿ 2 ಗುಂಪುಗಳು ಒಡೆದು ಹೋಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇದು ಸಿದ್ದು ಆಪ್ತರಿಂದ ಮುಂದಿನ ಹೆಜ್ಜೆ ಏನಿದೆ, ವಿದೇಶಕ್ಕೆ ಏಂತಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಗೊಂದಲಗಳ ನಡುವೆಯೇ ಈಗ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಶಾಸಕರ ಟೂರ್ಗಳು, ವಿದೇಶ ಪ್ರವಾಸಕ್ಕೆ ಹಲವು ಶಾಸಕರು ಹಿಂದೇಟಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಇವಾಗ ಶಾಸಕರು ಏನಿಲ್ಲ ಅನ್ಕೊಂಡೆ ಏರ್ಪೋರ್ಟ್ಗೆ ದೌಡಾಯಿಸಿ ಬಂದಿದ್ದಾರೆ, ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಹಲವು ಶಾಸಕರು ಫಾರಿನ್ ಟ್ರಿಪ್ಗೆ ಸಜ್ಜಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಲವು ಶಾಸಕರು ನಾನು ಹೋಗೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ರು. ಇನ್ನು ಕೆಲವರು ಅವರವರ ಸ್ವಂತ ವಿಚಾರ ಅವ್ರು ಹೋಗ್ತಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಇಷ್ಟೆಲ್ಲಾ ವಿವಾದಗಳ ಮಧ್ಯೆಯೂ ಕೂಡ ನಿನ್ನೆ ಬೆಂಗಳೂರಿನಿಂದ ಒಂದು 11 ಶಾಸಕರು ಸಹಿತ ವಿದೇಶಿ ಪ್ರವಾಸಕ್ಕೆ ಕೂಡ ತೆರಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೊದಲಿಗೆ 20-25 ಶಾಸಕರು ಅಂದ್ರೆ ಪರಿಷತ್ ಸದಸ್ಯರು ಸೇರಿಕೊಂಡೇ ಒಂದು 25 ಸದಸ್ಯರು ವಿದೇಶಿ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಸಚಿವರು ಸಹಿತ ಅದರ ನೇತೃತ್ವವನ್ನ ವಹಿಸ್ತಾ ಇದ್ರು. ಆದ್ರೆ ಯಾವಾಗ ದೊಡ್ಡ ಮಟ್ಟಿಗೆ ಇದು ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ, ಅವಾಗ ಎಲ್ಲೋ ಒಂದ್ ಕಡೆ ಇದು ವಿದೇಶಿ ಪ್ರವಾಸ ಶಾಸಕರನ್ನ ಯಾರೋ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಇರ್ತಕ್ಕಂಥವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗುತ್ತೆ. ಅವಾಗ ಸಚಿವರು ಕೂಡ ಹೋಗ್ಲಿಕ್ಕೂ ಕೂಡ ಹಿಂದೇಟಾಗ್ತಾರೆ. ಈಗ ಕೇವಲ ಶಾಸಕರು ಮಾತ್ರ ವಿದೇಶಿ ಪ್ರವಾಸಕ್ಕೆ ಕೂಡ ತೆರಳಿರ್ತಕ್ಕಂಥದ್ದು. ಆದ್ರೆ ಮೊದಲಿಗೆ ಅಂದುಕೊಂಡಷ್ಟು ಶಾಸಕರು ವಿದೇಶಿ ಪ್ರವಾಸಕ್ಕೆ ತೆರಳಿಲ್ಲ. ಅದರಲ್ಲೂ ಕಡಿಮೆ ಸದಸ್ಯರು ಈಗ ವಿದೇಶಿ ಪ್ರವಾಸಕ್ಕೆ ತೆರಳಿರ್ತಕ್ಕಂಥದ್ದು. ಆದ್ರೆ
ಕೆಲವು ಶಾಸಕರ ವಿದೇಶಿ ಪ್ರವಾಸಕ್ಕೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಒಂದು ಬಣದಲ್ಲಿ ಆಕ್ರೋಶ ಕೂಡ ಆಗಿರ್ತಕ್ಕಂಥದ್ದು. ಅದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಇದೀಗ ಒಂದು ವ್ಯಂಗ್ಯದ ರೀತಿಯಲ್ಲೇ ಕಳಿಸುವವರು ಉಂಟು ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ನೋಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತಿರುವಂತಹ ಸಂದರ್ಭದಲ್ಲೇ ಶಾಸಕರ ಟೂರ್ ಕಳೆದಿರ್ತಕ್ಕಂಥದ್ದು ಒಂದು ಬಣದಲ್ಲಿರ್ತಕ್ಕಂಥ ನಾಯಕರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಪಶುಸಂಗೋಪನೆ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರು ಕೂಡ ಹೇಳಿದ್ರು, ಅವರೇ ಕರೆಸಿದ್ರು ಅನ್ನುವಂಥದ್ದು ಒಬ್ಬ ಶಾಸಕರು ಕೂಡ ಹೇಳಿದ್ರು. ಅವರೇ ಟೂರಿಗೆ ಹೋಗ್ಬೇಕು ಅನ್ನುವಂಥದ್ದು ಅವರೇ ಕೂಡ ಆಯೋಜನೆ ಮಾಡ್ತಾ ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರ ಹೇಳಿಕೆ ಕೂಡ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರ ಫಾರಿನ್ ಟೂರ್ ಅಂತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಇದೀಗ ಗ್ರಾಸವಾಗಿರ್ತಕ್ಕಂಥದ್ದು. ಕೆಲವು ಶಾಸಕರು ಇವತ್ತು ಕೂಡ ಹೋಗ್ಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಆದ್ರೆ ನಿನ್ನೆ ಕೆಲವು ಶಾಸಕರು ಮಾತ್ರ ವಿದೇಶಿ ಪ್ರವಾಸಕ್ಕೆ ಹೋಗಿರ್ತಕ್ಕಂಥದ್ದು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಎರಡು ದೇಶಗಳ ಪ್ರವಾಸವನ್ನು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇಂಚರ ಎಸ್ ಬಸವರಾಜು, ಇನ್ನ ಕೆಲ ನಾಯಕರು ಒಲ್ಲದ ಮನಸ್ಸಿಂದ ಹೋಗ್ತಾ ಇರುವಂಥದ್ದು, ಅಂದ್ರೆ ಯಾರ್ದಾದ್ರೂ ಒತ್ತಡ ಇದೆಯಾ ಇವ್ರ ಮೇಲೆ ಹೋಗ್ಲೇಬೇಕು ಅಂತ, ಅಥವಾ ಹೇಗೆ ಅಂತ? ಯಾಕಂದ್ರೆ ಮನ್ಸಿಲ್ಲ ಅಂದ್ಮೇಲೆ ಹೋಗ್ಬಾರ್ದು. ಮನ್ಸಿದ್ರು ಕೂಡ ಮನ್ಸಿರೋರು ಕೆಲವ್ರು ಹೋಗ್ತಾ ಇದ್ರೆ ಮನ್ಸಿಲ್ಲದೆ ಇರೋರು ಕೂಡ ಹೋಗ್ತಾ ಇದಾರೆ. ಅಂದ್ರೆ ಯಾರಾದ್ರೂ ಪ್ರಮುಖವಾಗಿ ಇಲ್ಲಿ ಅವ್ರನ್ನ ಹಿಡಿದಿಟ್ಕೊಂಡಿದಾರಾ ಹೋಗ್ಲೇಬೇಕು ನೀವು ಅಂತ ಏನಾದ್ರು? ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯ ಹುಟ್ಟುತ್ತೆ. ಯಾಕಂತಂದ್ರೆ ಕೆಲವು ಶಾಸಕರು ಬಹಿರಂಗ ಹೇಳ್ತಾರೆ ನಾವು ಪ್ರವಾಸಕ್ಕೆ ಹೋಗ್ತೀವಿ ಅನ್ನುವಂಥದ್ದು. ಹೋಗಿಂತ ಮುಂಚಿತವಾಗಿ ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಕೆಲವು ಶಾಸಕರು ಅದನ್ನ ಹೇಳಿಕೆ ಕೂಡ ಹಿಂದೇಟ್ ಹಾಕಿದ್ರು. ಮತ್ತೆ ಕೆಲವು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಕ್ಕಂಥ ಸಿದ್ಧರಾಗಿ ಅವರು ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಕೆಲವು ಶಾಸಕರು ಆತಂಕದ ನಡುವೆಯೂ ಕೂಡ ವಿದೇಶಿ ಪ್ರವಾಸಕ್ಕೆ ತೆರಳಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಂದು ಯಾರೋ ಒಬ್ಬ ನಾಯಕರಿಂದಲೋ ಅಥವಾ ಒಂದು ಬಣದಿಂದಲೋ ಕೂಡ ಅವ್ರನ್ನ ವಿದೇಶಿ ಪ್ರವಾಸಕ್ಕೆ ಹೋಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ಒತ್ತಡವನ್ನ ತಂದಿರಬಹುದು. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರ ಕೆಂಗನಿಗೆ ಕೂಡ ಗುರಿ ಆಗ್ಬಹುದು ಅನ್ನುವಂತ ಆತಂಕ ಕೂಡ ಅವ್ರಿಗಿದೆ. ಈ ಆತಂಕದ ನಡುವೆಯೂ ಕೂಡ ಕೆಲವೊಂದಿಷ್ಟು ಶಾಸಕರು ಹೋಗಿದ್ದಾರೆ, ಕೆಲವೊಂದಿಷ್ಟು ಶಾಸಕರು ಆ ವಿದೇಶಿ ಪ್ರವಾಸದ ಟೂರ್ ಅನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದೆಲ್ಲ ಒಂದು ಕಡೆ ಇದು ಪ್ರೀ ಪ್ಲಾನ್ಡ್ ಆಗಿರ್ತಕ್ಕಂತಹ ಪ್ರವಾಸ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ. ಯಾಕಂತಂದ್ರೆ ಕೆಲವು ಶಾಸಕರ ಹೇಳಿಕೆಗಳನ್ನ ನಾವು ನೋಡ್ತಾ ಹೋದ್ರೆ ಒಂದಕ್ಕೊಂದು ತಾಳೆನೇ ಇಲ್ಲ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬಹುದೊಡ್ಡ ಚರ್ಚೆ ಗ್ರಾಸವಾಗ್ತದೆ. ಎರಡು ಬಣಗಳ ನಡುವೆ ವಾಕ್ಸಮರ ಸೃಷ್ಟಿ ಆಗ್ತದೆ. ಕೆಲವರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಶುಭಗಳಿಗೆ ಬರುತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ಇನ್ ಕೆಲವರು ಇಲ್ಲ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನುವಂಥದ್ದವರ ಪುತ್ರನ ಆದಿಯಾಗಿ ಹಲವು ನಾಯಕರು ಕೂಡ ಹೇಳಿಕೆ ಕೊಡ್ತಾರೆ. ಹೀಗೆ ಒಂದಿಷ್ಟು ಈ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಪರ ವಿರೋಧ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಶಾಸಕರ ಫಾರಿನ್ ಟ್ರಿಪ್ಗೂ ಕೂಡ ಕೆಲವು ಒಂದು ಬಣದಲ್ಲಿರ್ತಕ್ಕಂಥ ನಾಯಕರು ಇದನ್ನ ಆಯೋಜನೆ ಮಾಡಿ ಕಳಿಸಿದ್ರ, ಶಾಸಕರ ಒತ್ತಡದ ಮೇಲೆ ಕಳಿಸಿದ್ರ ಅನ್ನುವಂತಹ ವಿಚಾರ ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಂಕ್ಷಿಪ್ತವಾದಂತಹ ಮಾಹಿತಿಗಾಗಿ.